ತಪ್ಪು. ಯೋಗ್ಯವಾದ ವ್ಯಕ್ತಿನ ನಾವು ಆರಿಸಿಲ್ಲ. ನಮ್ಮ ಶಾಸಕರನ್ನ, ನಮ್ಮ ತಾಲೂಕಿನ ಶಾಸಕರು ರೈತರ ಮಗನಾಗಿದ್ರು ಸಹ ಅವನು ಇವತ್ತಿಗೂ ನಮ್ಮ ರೈತರ ಕಷ್ಟ ಏನು ಅಂತ ಕೂಡ ಕೇಳಕ್ ಬಂದಿಲ್ಲ. ನನಗೆ KEDB ತರಕ್ಕೂ ಶಕ್ತಿ ಇಲ್ಲ, ಹೋಗಕ್ಕೂ ಬೀಳಕ್ಕೂ ಶಕ್ತಿ ಇಲ್ಲ ಅಂತ ಹೇಳ್ತಾರಲ್ಲ ಅವರು ಮೀಡಿಯಾಗಳಲ್ಲಿ. ಶಕ್ತಿ ಇಲ್ದ್ಮೇಲೆ ಯಾಕ್ರೆ ಇದ್ದೀರಾ ನೀವು? ಯಾಕೆ ನೀವು ನಮ್ಮ ತಾಲೂಕಲ್ಲಿ ಶಾಸಕರಾಗಿ ಅಂತ ನಿಂತ್ಕೊಂಡಿದ್ರಿ? ಯಾಕೆ ನಿಂತ್ಕೊಂಡಿದ್ರ? ರಾಜೀನಾಮೆ ಕೊಟ್ಟು ನೀವು ಸಾಮಾನ್ಯ ರೈತರ ಹತ್ರ ಬನ್ರಿ ನಮ್ಮ ಜೊತೆ. ಶಕ್ತಿ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ನಡೆಸ್ತೀರಾ? ನೀವು ನಮ್ ಇದ್ರೆ ಇಲ್ಲ ಅಂತ ಹೇಳ್ತಾರಲ್ಲ ರವಿ ಅವರು, ಏನ್ ಮಾನ ಮರ್ಯಾದಿಲ್ಲ ಅವ್ರು. ನಾವು ಸಾಯ್ತಿರೋ ಅಂತ ನಾವ್ ಈ ಜಾಗ ಹಂಗೆ ಬಿಟ್ಟು ಹೋಗಲ್ಲ. ನಮ್ಮ ಮಕ್ಳು ಕರಾಸ್ ಆಗ್ಬೇಕು. ನಮ್ಮ ಮನೆ ಬಾಗಿಲು ಓಟ್ ಬಂದಾರಲ್ಲ, ನಮ್ಮ ಮಕ್ಳು ಕರಾಸ್ ಆಗೋರ್ಗು ನಮ್ಮ ರೈತರು ಹೆಣ್ಮಕ್ಳು ಕಡಿಮೆ ಅರ್ಥ ಆಗ್ತಾ ಇಲ್ಲ ಅವ್ರ. ನಮ್ಮ ಮಕ್ಳು ಮರಿ ಎಲ್ಲ ಬಿಟ್ಟು ಬಂದು ಬಿಸ್ಲ ಕೂತಾರಲ್ಲ, ನಮ್ಮ ಮಕ್ಳು ಏನ್ ತಗೊಂಡ್ ಒಯ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಈ ಮಾತು ಯಾರನ್ನು ತಪ್ಪು ತಡ್ಕೋಬೇಡಿ. ರೈತ ಮುಖಂಡರ ಬಂಧನ ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿ 234 ರಸ್ತೆ ತಡೆ, 2 ಗಂಟೆಗಳ ಪ್ರತಿಭಟನೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಶಿಡ್ಲಘಟ್ಟ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ವಿರೋಧಿಸಿ ನಡೆಯುತ್ತಿರುವ ಹೋರಾಟದ ನೇತೃತ್ವ ವಹಿಸಿರುವ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಹಾಗೂ ಇತರ ರೈತ ಮುಖಂಡರ ಬಂಧನವನ್ನ ಖಂಡಿಸಿ ಬುಧವಾರ ಶಿಡ್ಲಘಟ್ಟ ನಗರದಲ್ಲಿ ರೈತರು ರಾಷ್ಟ್ರೀಯ ಹೆದ್ದಾರಿ 234 ರಸ್ತೆಯನ್ನು ತಡೆದು ಪ್ರತಿಭಟನೆ ನಡೆಸಿದರು. ನಗರದ ಬಸ್ ನಿಲ್ದಾಣದ ಸಮೀಪ ರೈತರು ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿದ ಪರಿಣಾಮ ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಸುಮಾರು 2 ಗಂಟೆಗಳ ಕಾಲ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು. ಹೆದ್ದಾರಿಯ 2 ಬದಿಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದು, ವಾಹನ ಸವಾರರು ಹಾಗೂ ಸಾರ್ವಜನಿಕರು ತೀವ್ರ ಪರದಾಟ ಅನುಭವಿಸಿದರು. ಪ್ರತಿಭಟನೆ ವೇಳೆ ಬಿಸಿಲಿನ ನಡುವೆಯೇ ರೈತರು ರಸ್ತೆ ಮೇಲೆ ಕುಳಿತು ಸರ್ಕಾರ ಹಾಗೂ KIADB ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಕೆಲ ವಾಹನ ಸವಾರರು ಪ್ರತಿಭಟನೆಯಿಂದ ಆಗ್ತಿರುವ ತೊಂದರೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ವೇಳೆ ರೈತರೊಂದಿಗೆ ಮಾತಿನ ಚಕಮಕಿಯೂ ನಡೆಯಿತು. ಹೆದ್ದಾರಿಯಲ್ಲಿ ಸಂಚಾರ ಸಾಧ್ಯವಾಗದ ಕಾರಣ ಹಲವಾರು ವಾಹನಗಳು ಪರ್ಯಾಯ ಮಾರ್ಗಗಳ ಮೂಲಕ ಸಂಚರಿಸಿದವು. ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ರೈತರು ಕಳೆದ 95 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕು ಹಾಗೂ ರೈತರ ಜಮೀನುಗಳನ್ನು ರಕ್ಷಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ರೈತರು ಬೆಂಗಳೂರು ಚಲೋ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ಆದರೆ ಪೊಲೀಸರು ರ್ಯಾಲಿಯನ್ನ ತಡೆದಿದ್ರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಗೂ KIADB ಅಧಿಕಾರಿಗಳೊಂದಿಗೆ ರೈತ ಮುಖಂಡರ ಮಾತುಕತೆ ನಡೆಸಲು ದಿನಾಂಕ ನಿಗದಿಪಡಿಸಲಾಗುವುದು ಅಂತ ಭರವಸೆ ನೀಡಿದ್ರು. ಈ ಭರವಸೆಯ ಹಿನ್ನೆಲೆಯಲ್ಲಿ ರೈತರು ಬೈಕ್ ರ್ಯಾಲಿಯಿಂದ ಹಿಂದೆ ಸರಿದಿದ್ರು. ಬುಧವಾರ ಮಾತುಕತೆ ನಡೆಸುವ ಉದ್ದೇಶದಿಂದ ರೈತ ಮುಖಂಡರನ್ನ ಬೆಂಗಳೂರಿನ KIADB ಕಚೇರಿಗೆ ಆಹ್ವಾನಿಸಲಾಗಿತ್ತು. ಆದರೆ ಕಚೇರಿ ಸಮೀಪಕ್ಕೆ ಬಂದ ತಕ್ಷಣ ಭಕ್ತರಹಳ್ಳಿ ಬೈರೇಗೌಡ ಸೇರಿದಂತೆ ಹಲವು ರೈತ ಮುಖಂಡರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಈ ಬಂಧನದ ಸುದ್ದಿ ತಿಳಿಸಿದಂತೆ ಶಿಡ್ಲಘಟ್ಟದಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿ ಬೀದಿಗಿಳಿದು ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿದರು. KIADB ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ರೈತ ಮುಖಂಡರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಅಂತ ಆಗ್ರಹಿಸಿದರು. ಸುಮಾರು 2 ಗಂಟೆಗಳ ಕಾಲ ಮುಂದುವರಿದ ಪ್ರತಿಭಟನೆಯಿಂದ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಯಿತು. ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಮನವೊಲಿಸಿದ ನಂತರ ರಸ್ತೆ ತಡೆಯನ್ನು ತೆರವುಗೊಳಿಸಿದರು. ಇದಾದ ಬಳಿಕ ವಾಹನ ಸಂಚಾರ ಪುನಃ ಸಹಜ ಸ್ಥಿತಿಗೆ ಹೊರಟಾಗ ಅಣಕನೂರು ಹತ್ರ ಪೊಲೀಸ್ನವರು ತಡೆದು ಅಲ್ಲಿ ಅಡ್ಡಗಟ್ಟಿದಾಗ ಜಿಲ್ಲಾಧಿಕಾರಿಗಳು ಮತ್ತೆ SP ಸಾಹೇಬರು ಬಂದು ಏನೋ ನಿಮಗೆ ಈ KIADB ಅಧಿಕಾರಿಗಳ ಜೊತೆ ಮಾತಾಡೋಕ್ಕೆ ಅವಕಾಶ ನಾವು ಮಾಡಿಕೊಡ್ತೀವಿ, ದಯವಿಟ್ಟು ನಿಮ್ಮ ಧರಣಿನ ವಾಪಸ್ ತಗೊಳ್ಳಿ, ಇಲ್ಲಿಂದ ಹೋಗಿ ದಯವಿಟ್ಟು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಸುಮಾರು ಹೊತ್ತು ನಾವು ರಸ್ತೆ ತಡೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷಗಳ ಸಮ್ಮುಖದಲ್ಲಿ ಅದನ್ನು ವಾಪಸ್ ತಗೊಂಡ್ರಿ. ಅದೇ ಥರ ಇವತ್ತು ಜಿಲ್ಲಾಧಿಕಾರಿಗಳು ನಮ್ಮ ಒಂದು KIADB ಸಂಬಂಧಪಟ್ಟಂಥ ಕೆಲವೊಂದು ರೈತರುಗಳು ನಮ್ಮ ಮುಖಂಡರನ್ನ KIADB ಅಧಿಕಾರಿಗಳ ಜೊತೆ ಮಾತಾಡೋಕ್ಕೆ ಕಳಿಸಿದಾಗ ಅಲ್ಲಿ ಬಂಧಿಸಿದ್ದಾರೆ. ಯಾಕೆ ಬಂಧಿಸಿದ್ರು? ಈ ಕಡೆಯಿಂದ ಕಳಿಸೋದು ಏನು, ಬಂಧಿಸೋದು ಯಾಕೆ? ಇದೇನು ಅರ್ಥನೇ ಆಗ್ತಾ ಇಲ್ಲ. ಈ ರಾಜ್ಯ ಸರ್ಕಾರ ಮತ್ತು KIADB ಯಾಕೆ ಈ ಥರ ಒಂದು ನಡವಳಿಕೆ ಆಗ್ತಾ ಇದೆ? ಈಗ ನೋಡ್ತಾ ಇದ್ದೀವಿ, ಇಡೀ ರಾಜ್ಯಾದ್ಯಂತ ಸುಮಾರು ಲಕ್ಷಾಂತರ ಭೂಮಿನ ವಶಪಡಿಸ್ಕೊಂತವ್ರೆ, ಅದು ಫಲವತ್ತಾದ ಭೂಮಿನ. ಇದು ನಿಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹೀಗೆ ಆದರೆ ಇವರು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕಾಗ್ತದೆ. ಈ ಸರ್ಕಾರ ಅಂತೂ ಉಳಿಯೋದೇ ಇಲ್ಲ. ಈ ಒಂದು ರಾಜ್ಯ ಸರ್ಕಾರ ಏನೈತೋ ಈಗ ಅದು ಉಳಿಯೋದಿಲ್ಲ. ಮುಂದಿನ ರೈತರಿಗೆ ತೊಂದರೆ ಕೊಟ್ಟರೆ ಉಳಿಯೋದಿಲ್ಲ ಅಂತ ಹೇಳ್ತಾ ನಾವು ಇದೇ ಥರ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು, ನಮ್ಮ ಬಂಧಿಸಿರುವಂಥ ರೈತರನ್ನ ಅಂತೇಳಿ ನಾವೀಗ ಇಲ್ಲಿ ಹೋರಾಟನ ಮಾಡ್ತಾ ಇದ್ದೀವಿ.
ನಾವು ಮುಂದೆ ಇನ್ನೂ ಹಂತವಾಗಿ ಹೋರಾಟ ಮಾಡ್ತೀವಿ. ಈಗಾಗಲೇ ಎಲ್ಲ ತಾಲೂಕುಗಳಿಗೂ ಮಾಹಿತಿ ಹೋಗಿದೆ. ನಾಳೆ ನಾನು ಅದೇ ಥರ ಮಾಡಿದ್ರೆ ನಾಳೆ ಇನ್ನು ಬೇರೆ ಬೇರೆ ತಾಲೂಕುಗಳನ್ನು ಬಂದ್ ಮಾಡುವಂಥ ಕೆಲಸನೂ ಆಗ್ತೈತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. 13 ಹಳ್ಳಿಗಳ ಈ ಹೋರಾಟ 2 ವರ್ಷಗಳಿಂದ ಮುಂದುವರಿತಾ ಇದೆ. ನಾವು ಡಿಸಿ ಕಚೇರಿ ಮುಂದೆ 96 ದಿನಗಳಿಂದ ಅಲ್ಲಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ರೈತರ ಈ ಹೋರಾಟಕ್ಕೆ ಯಾರ ಬೆಂಬಲ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ರೈತರಂದ್ರೆ ಅಷ್ಟು ತಾಸ್ಕಾರ ಆಗೋಗ್ಬಿಟ್ಟಿದೆ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ. ಅವ್ರಿಗೆ ಓಟ್ ಹಾಕಿ ಗೆಲ್ಸಿದ್ವಲ್ಲ ನಾವು, ಅದು ಮಾಡಿದ್ ನಮ್ಮ ತಪ್ಪು. ಯೋಗ್ಯವಾದ ವ್ಯಕ್ತಿನ ನಾವು ಆರಿಸಿಲ್ಲ. ನಮ್ಮ ಶಾಸಕರನ್ನ, ನಮ್ಮ ತಾಲೂಕಿನ ಶಾಸಕರು ರೈತರ ಮಗನಾಗಿದ್ರು ಸಹ ಅವನು ಇವತ್ತಿಗೂ ನಮ್ಮ ರೈತರ ಕಷ್ಟ ಏನು ಅಂತ ಕೂಡ ಕೇಳಕ್ ಬಂದಿಲ್ಲ. ನನಗೆ KEDB ತರಕ್ಕೂ ಶಕ್ತಿ ಇಲ್ಲ, ಹೋಗಕ್ ಬಿಡಕ್ಕೂ ಶಕ್ತಿ ಇಲ್ಲ ಅಂತ ಹೇಳ್ತಾರಲ್ಲ ಅವರು ಮೀಡಿಯಾಗಳಲ್ಲಿ. ಶಕ್ತಿ ಇಲ್ದ್ಮೇಲೆ ಯಾಕ್ರೆ ಇದ್ದೀರಾ ನೀವು? ಯಾಕೆ ನೀವು ನಮ್ಮ ತಾಲೂಕಲ್ಲಿ ಶಾಸಕರಾಗಿ ನಿಂತ್ಕೊಂಡಿದ್ರಿ? ಯಾಕೆ ನಿಂತ್ಕೊಂಡಿದ್ರ? ರಾಜೀನಾಮೆ ಕೊಟ್ಟು ನೀವು ಸಾಮಾನ್ಯ ರೈತರ ಹತ್ರ ಬನ್ರಿ ನಮ್ಮ ಜೊತೆ. ಶಕ್ತಿ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ನಡೆಸ್ತೀರಾ? ನೀವು ನಮ್ ಇದ್ರೆ ಇಲ್ಲ ಅಂತ ಹೇಳ್ತಾರಲ್ಲ ರವಿ ಅವರು, ಏನ್ ಮಾನ ಮರ್ಯಾದಿಲ್ಲ ಅವ್ರ ರೈತರು ಅಲ್ದಾಟ ಮಾಡ್ಬೇಕಾ? ನಮ್ಮ ರೈತರ ಮುಖಂಡರನ್ನ ಇವತ್ತು KEDB ಆಫೀಸ್ಗೆ ಮಾತಾಡ್ಬೇಕು ಅಂತ ಕರೆದು ಅವರು ಗುಳ್ಳೆನರಿ ಬುದ್ಧಿನ ತೋರಿಸಿದಿರಲ್ಲ ನೀವು. ಯಾಕೆ ಏನ್ ದರೋಡೆ ಮಾಡಿದಾರ, ಯಾರನ್ನ ಕೊಲೆ ಮಾಡಿದಾರ ನಮ್ಮ ರೈತರು? ಇಷ್ಟು ದಿವಸ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದ್ರಲ್ಲ, ಇವತ್ತು ನಮ್ಮ ರೈತರ ಮುಖಂಡರನ್ನ ಅಲ್ಲಿ ಬಂಧಿಸಿ ಇಟ್ಕೊಂಡಿದಿರಲ್ಲ. ಯಾಕೆ, ಏನಕ್ಕೆ ಅಸಲ ನಮ್ಮ ರೈತರಿಗೆ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಾ? ನಿಮ್ಮ ಹೆಣ್ಮಕ್ಳಾಗಿದ್ರೆ ಈ ರೋಡಲ್ಲಿ ಈ ತರ ಕುತ್ಕೊಳಕ್ ಬಿಡ್ತಾ ಇದ್ರಾ? ಇಲ್ಲ ರಾತ್ರಿ ಧರಣಿ ಮಾಡ್ತಾ ಇದ್ರಲ್ಲ. ರಾತ್ರಿ ಹೊತ್ತು ಮಕ್ಕಳನ್ನ ಮರಿನೇ ಕರ್ಕೊಂಡೋಗಿ ಅಲ್ಲಿ ದನ ಕರು ಎಲ್ಲ ಕಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ರಲ್ಲ. ನಿಮ್ಗೇನ್ ಮನುಷ್ಯತ್ವ ಎಲ್ಲ ಕಣ್ಣುಗಳಾದ್ರೂ ಇಲ್ಲೋ ಹೋಗ್ಲಿ? ಯಾಕೆ ಪೊಲೀಸ್ ಅಧಿಕಾರಿಗಳು ನಿಮ್ಗೆ ಮಾಹಿತಿ ಕೊಡೋದಿಲ್ವಾ? ರಾತ್ರಿ ಟೈಮಲ್ಲಿ ಹೆಣ್ಮಕ್ಳಿದ್ದಾರೆ, ಮಕ್ಳಿದ್ದಾರೆ, ಅವ್ರಿಗೆ ಏನಾದ್ರು ಪರಿಹಾರ ಮಾಡ್ಕೊಡಿ ಅಂತ ಏನಾದ್ರೂ ಒಂದು ಚೂರು ಮಾಹಿತಿ ಇಲ್ವಾ ನಿಮ್ಗೆ? ಶಾಸಕರೇ, ನಿಮ್ಗೆ ನಿಮ್ ಮನುಷ್ಯತ್ವ ಅನ್ನೋದಿದ್ರೆ ನಮ್ಮ ರೈತರ ಪರವಾಗಿ ನಿಲ್ಲಿ. ನೀವು ನಮ್ಮ ರೈತರ ಮಗ ಆಗಿದ್ದೀರಾ, ಅದಕ್ಕೋಸ್ಕರ ಆದ್ರೂ ಈ ರೈತರ ಋಣ ತೀರ್ಸಕ್ಕೋಸ್ಕರ ಆದ್ರೂ ನೀವು ನಮ್ಮ ಪರ ನಿಲ್ಬೇಕು. ನಾವು ಓಟ್ ಹಾಕಿ ಗೆಲ್ಸಿದೀವಿ ನಿಮ್ಮನ್ನ, ಆದ್ರೂ ನಿಮ್ ಕೃತಜ್ಞತೆ ಇಲ್ಲ. ಯಾಕೆ ಈ ತರ ಮೌನ? ನಿಮ್ಗೆ ಏನು ನಮ್ಮ ಭೂಮಿ ಎಂತದಂತ ನಿಮ್ಗೆ ಸ್ವಲ್ಪನಾದ್ರೂ ಪರಿಜ್ಞಾನ ಇಲ್ವಾ? ನಮ್ಮ ಭೂಮಿಯಲ್ಲಿ ಯಾವ ಬೆಳೆ ಬೆಳೆಕ್ಕಾಗಲ್ಲ ಅನ್ನೋ ಪದನೇ ಇಲ್ಲ. ಎಂತ ಬೆಳೆ ಆದ್ರೂ ನಾವು ಬೆಳೆಯುವಂತ ಶಕ್ತಿ ನಮ್ಮ ಭೂಮಿಗಿದೆ. ಕೆಂಪು ಭೂಮಿ. ನಾವು ಮೊದಲು ನಮ್ಮ ರೈತರ ಮುಖಂಡನ ಬಿಡುಗಡೆ ಮಾಡಲೇಬೇಕು. ನಾವು ಈ ರಸ್ತೆ ತಡೆನ ನಿಲ್ಸೋದೇ ಇಲ್ಲ. ನಾವು ಫಸ್ಟ್ ನಮ್ಮ ರೈತರು ಬಿಡುಗಡೆ ಮಾಡಿ ಕಳಿಸ್ಕೊಡ್ಬೇಕು. ನಾವು ರೈತರ ಮಕ್ಕಳನ್ನ ಬೀದಿಗೆ ತಂದು ಬಿಟ್ಟಿರೋ ಈ ರಾಜಕಾರಣಿಗಳನ್ನ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಿಲ್ಲ. ಆದ್ರೂ ಈ ರಾಜಕಾರಣಿಗಳು ಅದ್ ಮನೆಗಳಾಗ ನ್ಯಾಯ ಏನ್ ಮಾಡ್ತಾರ ಅನ್ನೋದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ರೈತರ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಾತಾಡ್ತೀನಿ ಅಂದ್ಬಿಟ್ಟು KEDB ಆಫೀಸ್ ಕಳ್ಸಿಬಿಟ್ಟು ನಾವು ಇವ್ರನ್ನ ಅರೆಸ್ಟ್ ಮಾಡಿರಲ್ಲ, ಅವ್ರನ್ನ ಬಿಡುಗಡೆ ಮಾಡೋವರೆಗೂ ನಾವಿಲ್ಲಂತೂ ಕಟ್ಕಲ್ಲ. ರಾತ್ರಿ ಆಗ್ಬೋದು, ನಾಳೆ ಆಗ್ಬೋದು, ಯಾವ್ದನ್ನ ಆಗ್ಬೋದು, ನಾವಂತೂ ದಿಗ್ಲು ಬಿಡಲ್ಲ. ರಾಜಕೀಯ ವ್ಯಕ್ತಿಗೆ ಇಲ್ಲಿ ಬರ್ಬೇಕು, ಬಂದು ನಮ್ಗೆ ನ್ಯಾಯ ಕೊಡ್ಬೇಕು. ನಾವು ಸಾಯ್ತಿರೋಂತ ನಾವ್ ಈ ಜಾಗ ಅಂತ ಬಿಟ್ಟು ಹೋಗಲ್ಲ. ನಮ್ಮ ಮಕ್ಳು ಕರಾಸ್ ಆಗ್ಬೇಕು. ನಮ್ಮ ಮನೆ ಬಾಗಿಲು ಓಟ್ ಬಂದಾರಲ್ಲ, ನಮ್ಮ ಮಕ್ಳು ಕರಾಸ್ ಆಗೋವರ್ಗು ನಮ್ಮ ರೈತರು ಹೆಣ್ಮಕ್ಳು ಕರ್ಮೆ ಅರ್ಥ ಆಗ್ತಾ ಇಲ್ಲ. ಅವ್ರ ನಮ್ಮ ಮಕ್ಳು ಮರಿ ಎಲ್ಲ ಬಿಟ್ಟು ಬಂದು ಬಿಸ್ಲ ಕೂತಾರಲ್ಲ, ನನ್ನ ಮಕ್ಳು ಏನ್ ತಗೊಂಡ್ ಒಯ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಈ ಮಾತು ಯಾರನ್ನು ತಪ್ಪು ತಡ್ಕೋಬೇಡಿ. ಯಾಕಂದ್ರೆ ನಮ್ಮ ರೈತರ ಮಕ್ಳು ಹೊಟ್ಟೆ ಅಷ್ಟು ಉರಿತಾ ಇದೆ. ರೈತರ ಕಷ್ಟ ಸುಖ ಏನ್ ಅನ್ನೋದು ಅರ್ಥ ಆಗ್ತಾ ಇಲ್ಲ. DC ಆಫೀಸ್ ಹತ್ರ ಬಂದು ಮಾತಾಡ್ತೀನಿ ಅಂದ್ ರವಿಕುಮಾರ್ ಅವರು ಇವತ್ತು ಯಾಕೆ ಬಂದು ಮಾತಾಡಿಲ್ಲ? ಅವತ್ತು ತಪ್ಪಿಸ್ಕೊಂಡ್ರು. ಇವತ್ತು KEDB ಆಫೀಸ್ ಕರ್ಸ್ಬಿಟ್ಟು ನಮ್ಮ DC ಆಗ್ಲಿ ಯಾರೇ ಆಗ್ಲಿ ಯಾಕೆ ಇವತ್ತು ನಮ್ಮ ರೈತರಿಗೆ ಇದು ಮಾಡ್ತಾರೆ? ದಯವಿಟ್ಟು ಅವ್ನ ಬಿಡುಗಡೆ ಮಾಡಿ ನಾವ್ ಇಲ್ಲಿ ಜಾಗ ಬಿಡ್ತೀರಿ. ಇಲ್ಲಾಂದ್ರೆ ಇಲ್ಲೇ ಸಾಯ್ತೀರಿ, ಇಲ್ಲೇ ಬದುಕ್ತೀರಿ. ಇದಂತೂ ರೈತರು ಡಿಸಿಷನ್ ತಗೊಂಡ್ಬಿಟ್ಟಿದ್ರೆ ಇದಂತೂ ನಾವು ಬಿಡಲ್ಲ. ಇದಿಷ್ಟು ಮಾತ್ರ ಅಂತ ಹೇಳ್ಬಿಟ್ಟಿದ್ರು. ನಮ್ಮ ರೈತರನ್ನ ಸಭೆಗೆ ಅಂತ ಮಾತಾಡ್ಬೇಕು ಅಂತ ಕರ್ಕೊಂಡ್ಬಂದು ಕರೆದು ಮಾಡ್ಕೊಬೇಕು ಅವಶ್ಯಕತೆ ಏನಿದು? ಅವ್ರ ಸಭೆಗೆ ಅಂತ ಕರೆದು ನಿರ್ಮಾಣ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ರೈತರ ಹೋರಾಟ ಬಿಡುಗಡೆ ಹಸಿರು ಸೇನೆಗೆ, ರೈತರ ಹೋರಾಟಕ್ಕೆ. ಅಲ್ಲಿನ ಅಧಿಕಾರಿಗಳು ರೈತರ ಸೌಜನ್ಯಕ್ಕಾದರೂ ಸಭೆಗೆ ಒಳಗಡೆ ಕರೆದ ಅಲ್ಲಿ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ರು ಕೂಡ ಅವರೊಂದು ಮಾಹಿತಿನ ಬರೋನ್ನೆಲ್ಲ ಕಾಡಿನಲ್ಲಿ ಬಿಟ್ಟು
ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತರ ಹೋರಾಟಕ್ಕೆ ರಾಜ್ಯ ನಾಯಕರನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು. ರೈತರನ್ನು ಬಂಧಿಸಿರುವ ರಾಜ್ಯ ಸರ್ಕಾರಕ್ಕೆ ರೈತರನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು. ರೈತರನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು. ಇಲ್ಲೇ ಇರಕ್ಕೆ ಪೆಂಡಲ್ ಆಗಕ್ಕೆ ವ್ಯವಸ್ಥೆ ಮಾಡ್ಬೇಕು. ಎಲ್ಲ ರೈತ ಮುಖಂಡರೆಲ್ಲ ಏನಂತೀರಪ್ಪ? ಹೇಳಪ್ಪ, ಏನ್ ಹೇಳ್ತೀಯೋ? ನಿನ್ ಕಷ್ಟ ಏನ್ ಹೇಳಿದ್ರು ಅದಕ್ಕೆ ಕಷ್ಟ ಹೇಳಿ. ಏನು ಆಮೇಲೆ ನಮ್ಮ ಕೆಲಸ ನಾವು ಮಾಡ್ಕೊತೀವಿ. ಮಾತುಕತೆ ನಾವು ಮಾಡ್ತಿದ್ದಾರೆ, ಮಾಡಿಲ್ಲ ಅಂತ ಹೇಳ್ತೀವಿ. ಬಿಡುಗಡೆ ಮಾಡ್ಬೇಕು ಅಂತ ಆಗಿದೆ. ಅದು ಮಾತಾಡ್ತಿದ್ದಾರೆ, ಅವ್ರು ಆಫೀಸಲ್ಲಿ ಮಾತಾಡ್ತಿದ್ದಾರೆ, ಅವ್ರು ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಇಲ್ಲ, ಯಾರೋ ಒಬ್ಬರು ಇಬ್ಬರು ಎಲ್ಲ ಇದಾಗಿದೆ ರೀ. ಮಾತುಕತೆ ತುಂಬ ಇದಾಗ್ತದೆ. ಒಂದು ಪ್ರಿವೆಂಟಿವ್ ಕೇಸ್ ಎಲ್ಲ ಯಾಕೆ ಬೇಡ, ನಮ್ಗೆಲ್ಲ ಮಾಡ್ತಾರೆ. ನಾವೇನು ರೈತರು ನಾವು ಸಾಯ್ತಿದ್ದ ನಮ್ಮ ಮಕ್ಕಳು ನಾವು ಕೇಳ್ತಾ ಇದ್ದಾರೆ. ಒಂದ್ ಕಡೆ ಬಂದ್ರೆ ನೀವು ಆಮೇಲೆ ಮೈಕ್ ಕೊಡಪ್ಪ ಅಲ್ಲೇ ಸಾರ್ವಜನಿಕರಿಗೆ ಅನಾನುಕೂಲ ಆಗಿದೆ. ದಯವಿಟ್ಟು ಇದು ರಸ್ತೆನ ಕ್ಲಿಯರ್ ಮಾಡಬೇಕು. ತಮ್ಮ ಹೋರಾಟಕ್ಕೆ ನಮ್ಮ ಏನಿದೆ ನಾವು ಹೋರಾಟ ಮಾಡೋದು ಬೇಡ ಅಂತ ಹೇಳ್ತಿಲ್ಲ, ಬಟ್ ಆದರೆ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಈಗಾಗಲೇ ಮಾತುಕತೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮಗೂ ಮಾಹಿತಿ ಬಂದಿದೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅಲ್ಲ, ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀವಿ ಆಲ್ರೆಡಿ. ನಮ್ಮ ನ್ಯಾಯನಾಗಲಿ ನಾವು ಕೇಳಬೇಕು. ಆ ನಿಟ್ಟಲ್ಲಿ ನಾವು ಇದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿದ ಮತ್ತೊಮ್ಮೆ ನಾನು ಎಲ್ಲ ರೈತರನ್ನು ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ ಜೊತೆ ಪೊಲೀಸ್ ಇಲಾಖೆ ಇದೆ, ಆಕಾಶ ಭೂಮಿ ಅದು ಹೋಗಬಾರ್ದು ನಿಟ್ಟಲ್ಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತರ ಹೋರಾಟಕ್ಕೆ ರಾಜ್ಯ ನಾಯಕರನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು. ರೈತರನ್ನು ಬಂಧಿಸಿರುವ ರಾಜ್ಯ ಸರ್ಕಾರ
ಎಲ್ಲ ರೈತ ಮುಖಂಡರೆಲ್ಲ ಏನಂತೀರಪ್ಪ?